ನಮಸ್ಕಾರ. ನನ್ನ ಹೆಸರು ರಾಘು ಒದ್ದೆ ಅಂತೇಳಿ ಹುಬ್ಬಳ್ಳಿಯಿಂದ ರೀ. ಇವತ್ತು ನಾನು ಬೆಂಗಳೂರಿಗೆ ಬಂದೀನಿ. ಜಿ ಟಿ ಮಾಲ್ ಒಳಗೆ ರತ್ನ ಅಂತೇಳಿ ಒಂದು ಮೂವಿದು ಆಡಿಯೋ ಲಾಂಚ್ ಐತ್ರಿ. ಅದಕ್ಕೆ ನಾನು ಗೆಸ್ಟಾಗಿ ಬಂದೀನಿ. ಗೆಸ್ಟ್ ಏನಕ್ಕೆ ಕರೆದಾರಂದ್ರೆ ನನ್ನ ದೇವರಾದಂಥ ಅಪ್ಪು ಬಾಸ್ ಅವ್ರದ್ದು ಅಭಿಮಾನಿ ಆಗಿದ್ದಕ್ಕೆ ನಂಗೆ ಡೈರೆಕ್ಟ್ರ್ ಫೋನ್ ಮಾಡಿ ಮತ್ತು ನಮ್ಮ ದಿವ್ಯಾಕ್ ಅವ್ರು ಫೋನ್ ಮಾಡಿ, ಇಲ್ಲ ಮತ್ತು ಅಪ್ಪು ಬಾಸ್ ಅವ್ರ ಹೆಸರ ಮೇಲೆ ಒಂದು ಮೂವಿ ಮಾಡೀವಿ, ದಯವಿಟ್ಟು ನೀವು ಒಂದು ಗೆಸ್ಟಾಗಿ ಬರ್ರಿ ಅಂತೇಳಿ ಹೇಳಿದಾಗ ನಮ್ಗೆ ಒಂದು ಕಡೆ ಭಾಳ ಖುಷಿ ಆಯ್ತು, ಇನ್ನೊಂದು ಕಡೆ ಭಾಳ ನೋವು ಆತ್ರಿ. ಯಾಕಂದ್ರೆ ಪ್ರತಿ ಟೈಮು ನಾವು ಅಪ್ಪು ಸರ್ಗೆ ಎಲ್ಲರಿಗೂ ನಾವು ಕಣ್ಣು ಮುಂದೆನೇ ನೋಡಿ ವಿಶ್ ಮಾಡಿ ಮಾತಾಡಿದವ್ರಿ ನಾವು. ಇವತ್ತು ಅವ್ರು ಇಲ್ಲ ಅನ್ನೋದಕ್ಕಿಂತ ರೀ ನಮ್ಮ ಮನುಷ್ಯೊಳಗೆ ಶಾಶ್ವತವಾಗಿ ಅದಾರ. ಯಾಕಂದ್ರೆ ಪ್ರತಿಯೊಬ್ಬ ಏನೇ ಇಡೀ ಜಗತ್ತೊಳಗೆ ಅಭಿಮಾನಿ ಅದಾರ, ನನ್ನಂಥ ಅಭಿಮಾನಿ ಅವ್ರ ಮನುಷ್ಯೊಳಗೆ ಶಾಶ್ವತವಾಗಿದ್ದಾರೆ ಅಂತೇಳಿ ಅವರು ಇದರಿಂದ ಒಂದು ಮೂವಿ ಮಾಡ್ಯಾರ. ಎಲ್ಲರೂ ಬಂದು ಅದು ಮೂವಿ ನೋಡ್ರಿ. ಇದು 19ನೇ ತಾರೀಕಿಗೆ ರಿಲೀಸ್ ಐತಿ. ಪ್ರತಿಯೊಬ್ಬರೂ ಬಂದು ಈ ಮೂವಿ ನೋಡ್ರಿ. ನಾನು ದೇವರಾದಂಥ ಅಪ್ಪು ಬಾಸ್ ಅವ್ರದ್ದು ಪೂರನ ಪ್ರತಿಯೊಂದು ಅವ್ರದ್ದು ಇದ್ರ ಮೇಲೇ ಒಂದು ಮೂವಿ ಮಾಡ್ಯಾರ. ಯಾಕಂದ್ರೆ ಅವರು ಇಲ್ಲ ನಾವು ನೋಡೋಕೆ ಆಗಂಗಿಲ್ಲ ರೀ. ಅಂದ್ರೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಬಂದು ಒಂದು ಮೂವಿ ನೋಡ್ರಿ ಅಂತೇಳಿ ನಾನು ಕೇಳ್ಕೊತೀನಿ. ಸೊ ಅವರ ರಿಲೀಸ್ ಆಗತೈತಿ. ಪ್ರತಿಯೊಬ್ಬ ಅಭಿಮಾನಿ ಅಂದರೆ ರಾಜವಂಶದ ಅಭಿಮಾನಿ ಯಾರ್ಯಾರು ಅದಿರಲ್ಲ, ನಾವು ಅಪ್ಪು ಸರ್ನ ಇದ್ರೊಳಗೆ ಮತ್ತು ನಾವು ಸ್ಕ್ರೀನ್ ನೋಡ್ಬೋದು. ಹಂಗೆ ರೀತಿಯಿಂದ ನೋಡ್ಯಾರ. ಯಾಕಂದ್ರೆ ನಾನು ಟ್ರೈಲರ್ ನೋಡೇನಿ ರೀ. ಟ್ರೈಲರ್ ನೋಡಿದಾಗ ನನಗೆ ಭಾಳ ಅಳುನೂ ಬಂದುಬಿಟ್ಟೈತೆ. ಯಾಕಂದ್ರೆ ನಂಗೆ ನೋಡೋಕ್ಕಾಗಲಿಲ್ಲ ರೀ. ಅದೇ ನಾವು ಅಪ್ಪು ಸರ್ನ ಮತ್ತು ನಾವು ಬಿಗ್ ಸ್ಕ್ರೀನ್ಯಾಗ ಅಂದ್ರೆ ಬಸವರಾಜ್ ಬಳ್ಳಾರಿ ಸರ್ ಏನು ಡೈರೆಕ್ಟರ್ ಅದಲ್ಲ, ಅದನ್ನು ಅಪ್ಪು ಸರ್ನ ಒಂದು ಕತೆ ಹಿಡ್ಕೊಂಡು ಒಂದು ಭಾಳ ಚಂದ ಮಾಡ್ಯಾರ. ಪ್ರತಿಯೊಬ್ಬರು ಬಂದು ಈ ಮೂವಿ ನೋಡ್ರಿ. ಒಡನಾಟ ಅನ್ನೋದಕ್ಕಿಂತ ಸರ್ ಒಂದು ದುರಾದೃಷ್ಟ ಒಂದು ಕತೆ ಹೇಳ್ತೇನೆ ಸರ್ ನಿಮಗೆ. ನಾನು ಲಾಸ್ಟ್ ಅಭಿಮಾನಿ ಮನೆ ಅಂದ್ರೆ ನಂದ ಮನೆ ಬಂದಿದ್ದು ಅಪ್ಪು ಸರ್ ಹುಬ್ಬಳ್ಳಿ ಒಳಗಡೆ. ಇಡೀ ಕರ್ನಾಟಕ ಒಳಗೆ ಎಷ್ಟು ನನ್ನಂಥ ಕೋಟ್ಯಾಂತರ ಜನ ಅಭಿಮಾನಿ ಅದಾರ ರೀ. ಒಂದು ಕಡೆ ಖುಷಿ, ಅವ್ರ ನಮ್ಮ ಮನೆಗೆ ಬಂದಾಗ ಒಂದು ಖುಷಿ ಭಾಳ ಐತ್ರಿ. 25 ನಿಮಿಷ ನಮ್ಮ ಮನ್ಯಾಗ ಕುಂತೋಗ್ಯಾರ ಅವ್ರು. ಒಂದು ಕಡೆ ಖುಷಿ ಭಾಳ ಐತ್ರಿ ನನಗೆ. ಆದರೆ ಇನ್ನೊಂದು ಕಡೆ ದುಃಖ ಏನಂದ್ರೆ ನಂದ ಲಾಸ್ಟ್ ಮನೆ ಆಗಿಬಿಡ್ತಲ್ಪ ಅಭಿಮಾನಿ ಅನ್ನೋ ನೋವು ಭಾಳ ಐತ್ರಿ. ಯಾಕಂದ್ರೆ ಅವರು ಪ್ರತಿ ಟೈಮು ಅವರು ಅಂಥ ದೊಡ್ಡ ವ್ಯಕ್ತಿ. ನಂದು ಬರ್ತ್ಡೇಗೆ ಅವರು ಪರ್ಸ್ನಲ್ ನಂಬರ್ಲಿ ಫೋನ್ ಮಾಡಿ ನನಗೆ ವಿಶ್ ಮಾಡ್ತಿದ್ದಾರೆ. ಇವತ್ತಿಗೂ ನನ್ನ ಮೊಬೈಲ್ ಫೋಟೋಸ್ ವಿಡಿಯೋಸ್ ಎಲ್ಲ ಅದವ್ರು 590 ಫೋಟೋದು ನಂದು ಅವ್ರದ್ದು ಜೋಡಿ ರೀ. ಇವತ್ತು ಅವ್ರು ನಮ್ಮ ಜೋಡಿ ಇಲ್ಲ. ಯಾಕಂದ್ರೆ ಅವರು ಇಲ್ಲ ಅನ್ನೋದಕ್ಕಿಂತ ರೀ ಅದೇ ಹೇಳ್ತಿಲ್ಲ, ದೈವಿಕವಾಗಿ ಅಷ್ಟೇ ಇಲ್ಲ ನಮ್ಮ ಜೋಡಿಯವರು. ನನ್ನ ಮನಸ್ಸೊಳಗೆ ಶಾಶ್ವತವಾಗಿ ನಾನು ಸಾಯುವವರೆಗೂ ಅವ್ರ ಹೆಸರನ್ನ ಅಜರಾಮರವಾಗಿ ಉಳಿಸ್ಬೇಕಂತೇಳಿ ನನ್ನೊಂದು ಆಸೆ ಐತ್ರಿ. ಅವ್ರು ಮಾಡೋ ಪ್ರತಿಯೊಂದು ಕೆಲಸ ಏನು ಬಿಟ್ಟೋಗ್ಯಾರಲ್ಲ, ನನ್ನಂಥ ಅಭಿಮಾನಿಗಳು ನಮ್ಮ ಜೀವ, ನಾನಲ್ಲ, ನನ್ನ ಮಕ್ಕಳ, ನನ್ನ ಮೊಮ್ಮಕ್ಕಳು ಪ್ರತಿಯೊಬ್ಬರೂ ನಾವು ಇದೇ ಹೇಳೋದು, ನಮ್ಮ ದೇವರ ಪುನೀತ್ ರಾಜ್ಕುಮಾರ್. ನಾವು ಇಷ್ಟು ದಿನ ಶಿವಾಜಿ ಮಹಾರಾಜ್ ಅವ್ರಿಗೆ ಫೋಟೋ ನೋಡೀರಿ, ಬಸವೇಶ್ವರ ಫೋಟೋ ನೋಡೀರಿ, ಬಸವಣ್ಣವರಿಗೆ, ಗಣಪತಿಗೆ ನಾವೆಲ್ಲರಿಗೂ ಫೋಟೋದ ನೋಡಿದ್ವಿ. ಆದರೆ ನಾವು ಯಾರಿಗೂ ಅವ್ರಿಗೂ ಮುಂದೆ ನೋಡಿಲ್ಲ. ಈಗಿಂದ ಇದ್ರಾಗ ಏನಂತಿಲ್ಲ, ಪುನೀತ್ ರಾಜ್ಕುಮಾರ್ ಅಂದರೆ ದೇವ್ರಿ. ಯಾಕಂದ್ರೆ ನಾವು ಅವ್ರ ಜೋಡಿ ಬಾಂಧವ್ಯ, ಅವರ ಕಾಣೋದು ಏನು ಕೆಲಸ ಮಾಡ್ಯಾರಲ್ಲ, ಇವು ಕೈ ಕೊಟ್ಟಿದ್ದು ಕೈಗೆ ಏನು ಗೊತ್ತಾಗ್ಲಾರ್ದಂಗೆ ಕೆಲಸ ಮಾಡ್ಯಾರಲ್ರಿ. ನಾನೇ ಅಂತಲ್ಲ, ಪ್ರತಿಯೊಬ್ಬರೂ ಅವ್ರನ್ನ ದೇವ್ರು ಅಂತೇಳಿ ನೋಡಕತ್ತಾರ. ಅವ್ರ ಜೋಡಿ ಇದ್ದದ್ದು ನಂದು ಭಾಗ್ಯ ಅಂತ ನಾನು ತಿಳ್ಕೊತೇನೆ. ಪ್ರತಿಯೊಬ್ಬರು ಥಿಯೇಟರ್ನಾಗ ಮೂವಿ ರಿಲೀಸ್ ಮಾಡ್ತಾರೆ ರೀ. ಹೆಂಗೆ ರಿಲೀಸ್ ಮಾಡ್ತಾರೆ ರೀ? ಪಟಾಕಿ ಸಿಡಿಸ್ತಾರೆ, ಹಾಲು ಹಾಕ್ತಾರೆ, ಹೂವಿನ ತುರಾಯಿ ಹಾಕ್ತಾರೆ, ಬ್ಯಾಂಡ್ ಬಜಾ ಮಾಡ್ತಾರೆ. ಅದನ್ನು ನಾನು ಡಿಫ್ರೆಂಟ್ ಮಾಡ್ತೇನೆ. ಹೆಂಗೆ ಡಿಫ್ರೆಂಟ್ ಮಾಡ್ತೇನೆ ಅಂದರೆ ರೀ, ಅವ್ರದ್ದು ನಾನು ರಾಜ್ಕುಮಾರ ಪಿಕ್ಚರ್ ಮೂವಿ ರಿಲೀಸ್ ಆದಾಗ 1,000 ಲೀಟ್ರ್ ಕಟೋಟಿಗೆ ಹಾಲು ಹಾಕಿದ್ದೀರಿ ನಾನು. ಅವ್ರ ಕಟೋಟಿಗೆ ಹುಬ್ಬಳ್ಳಿ ಒಳಗೆ ಕಟೋಟಿಗೆ ಹಾಲು ಹಾಕಿದಾಗ ಬಾಸ್ ಒಂದು ಇಂಟರ್ವ್ಯೂ ತೊಗೊಂಡು ಹೇಳಿದ್ರು, ಇಲ್ಲ ಮತ್ತು ಹಿಂಗೆ ಕಟೋಟಿಗೆ ಹಾಲು ಹಾಕ್ತೀರಿ, ವೇಸ್ಟ್ ಮಾಡಬೇಡ್ರಿ ಅಂದ್ರಿ. ಅದಾದಮೇಲೆ ಅಂಜನಿ ಪುತ್ರಕ್ಕೆ ರೀ ಅದನ್ನು ಹಾಲನ್ನ ತೊಗೊಂಡು ಶಿರಾ ಮಾಡಿ ಪಾಯಸ ಮಾಡಿ ಎಲ್ಲರಿಗೂ ಹಂಚಿದ್ದೀರಿ. ಮತ್ತು ಅದಾದಮೇಲೆ ನಟ ಸಾರ್ವಭೌಮಕ್ಕೆ ಅಂಗವಿಕಲರಿಗೆ ಸನ್ಮಾನ ಮಾಡಿದ್ವಿ. ಅದಾದಮೇಲೆ ಮೊನ್ನೆ ಜೇಮ್ಸ್ ಪಿಕ್ಚರ್ಗೆ 100 ಜನ ಬಡವ್ರಿಗೆ ಕಣ್ಣಿಲ್ಲಾರ್ದ್ರಿಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ವಿ. ಆಮೇಲೆ ಗಂಧದ ಗುಡಿಗೆ ಕಿವಿಗೆ ಏನು ಕೇಳಂಗಿಲ್ಲ ರೀ, ಕಿವಿ ಕೇಳಾರ್ದ್ರು ಕಿವಿ ಮಷಿನ್ ಕೊಟ್ವಿ. ಹಂಗೆ ಬಡ ಕುಟುಂಬಗಳಿಗೆ ಅಕ್ಕಿ ಪ್ಯಾಕೆಟ್ ಕೊಟ್ವಿ. ಅಂದರೆ ಅವ್ರು ಏನು ಬಿಟ್ಟೋಗ್ಯಾರಲ್ಲ, ಅವ್ರು ಬಿಟ್ಟೋಗಿರೋ ಎಲ್ಲ ಕೆಲಸನೂ ನಾವು ಫುಲ್ಫಿಲ್ ಮಾಡ್ತೇವೆ ಅಭಿಮಾನಿಗಳು. ಪಾಥೋ ಬಿಟ್ಟಿದೆ. ಇದನ್ನ ಹಾಡಿರುವಂಥವ್ರು ರಾಜೇಶ್ ಕೃಷ್ಣನ್ ಅವರು. ಸೊ ಆ ಒಂದು ಬಿಟ್ಟನ್ನು ಲಾಂಚ್ ಮಾಡಬೇಕು ರಘುವತಿ ಅವರು. ಒಂದು ಪ್ಯಾಥೋ ಬಿಟ್ ಸಾಂಗ್ ಲಾಂಚ್. ನಿನ್ನ ಕಂಗಳು ನಾನೇ ನಮ್ಮ, ನಿನ್ನ ಕಣ್ಣೀರು ನನಗೆ ನಮ್ಮ, ನನ್ನ ನಗುವೆಲ್ಲ ನಿಂದೇ ನಮ್ಮ, ನನ್ನ ಸಂತೋಷ ನೀನೇ ನಮ್ಮ, ಮೊದಲ ಮನೆ ಮಗಳು ರಾಜವಂಶದ ಅಭಿಮಾನಿಗಳು ನಾವು ಅಂತ ಬಹಳ ಪ್ರೀತಿಯಿಂದ ನಡ್ಕೊಳ್ತಾರೆ. ಕಾರಣಾಂತರಗಳಿಂದ ಇವತ್ತು ವಿಶ್ವ ಅಂತ ಹೊಸಪೇಟೆಯ ಮತ್ತೊಬ್ಬ ಬಹಳ ದೊಡ್ಡ ಅಭಿಮಾನಿಯಲ್ಲಿ ಒಂದು ದೊಡ್ಡ ಪುತ್ಥಳಿಯನ್ನ ಏನು ಅನಾವರಣ ಮಾಡಿದ್ದಾರೆ. ವಿಶ್ವ ಅವ್ರು ಇವತ್ತು ಬಂದಿಲ್ಲ. ಅವರ ಪರವಾಗಿ ಎಲ್ಲ ಅಭಿಮಾನಿಗಳ ದನಿಯಾಗಿ ರಘುವತಿ ಅವ್ರ ಮಾತನ್ನು ಕೇಳೋಣ. ಏನು ಹೇಳ್ಬೇಕಂತೇಳಿ ನಮ್ಗೆ ಗೊತ್ತಾಗಂಗಿಲ್ಲ ಬಿಡ್ರಿ. ಯಾಕಂದ್ರೆ ಇದು ಟ್ರೈಲರ್ ನೋಡಿದಾಗನ ಮುಂಚೆ ನೋವು ಆಗತ್ತೈತಿ, ಎದ್ದು ಹೋಗ್ಬೇಕು ಅನ್ಸತ್ತಿತ್ತು ಹೊರಗೆ. ಯಾಕಂದ್ರೆ ಇವತ್ತಿಗೂ ನಮ್ಗೆ ಅವ್ರ ಮುಖ ನೋಡಿದ್ರೆ ಒಂದು ಅಳುವು ಬಂದ್ಬಿಡ್ತೈತಿ. ರಾತ್ರಿ ನಿದ್ದೆ ಬರಂಗಿಲ್ಲ ರೀ, ಎಚ್ಚರ ಆಗ್ಬಿಡ್ತೈತಿ. ಅಂದ್ರೆ ನಂದು ಎಂಥ ದರಿದ್ರ ಅಂದ್ರೆ ರೀ, ಅಭಿಮಾನಿಯಾಗಿ ನನ್ನ ದೊಡ್ಡ ದರಿದ್ರ ಅನ್ಕೊಂತೀನಿ ರೀ ಅವ್ರಿಗೆ. ಲಾಸ್ಟ್ ಅಭಿಮಾನಿ ಮನೆ ಅಂದ್ರೆ ನಂದ ಮನೆಗೆ ಬಂದಿದ್ರಿ. 25 ನಿಮಿಷ ನನ್ನ ಮನ್ಯಾಗ ಬಂದು ಕುಂತ ನಮ್ಮ ಮಳೆಯನ್ ಜೋಡಿ ಮಾತಾಡಿ ಹೋಗ್ಯಾರಿ.
ರತ್ನ ಚಿತ್ರಕ್ಕೆ ಒಳ್ಳೇದಾಗಲಿ ರೀ. ಮಾತಾಡು ಮಾತಾಡು. ನಾವು ಹುಬ್ಳಿ ಬಂದಾಗೆಲ್ಲ ಹೇಳ್ತಿದ್ರಿ, ಅದೇ ಸ್ವಲ್ಪ ಹೊತ್ತಿನ ಫೋನ್ ಮಾಡ್ತಿದ್ರಿ ನಂಗೆ, ಬಸ್ ಬರಾಕತ್ತಾರ ಬಾ ಅಂತೇಳಿ ವೆಲ್ಕಮ್ ಮಾಡ್ತಿದ್ದೀರಿ. ಅವ್ರ ಪಿಕ್ಚರ್ ಬಂದ್ರೆ ನೆಕ್ಸ್ಟ್ ಅಂತಿದ್ದೆ. ಜೇಮ್ಸ್ ಲಾಸ್ಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಜೇಮ್ಸ್ ಮೂವಿನೂ ಮಟ್ಟ ಜೇಮ್ಸು ನೋಡಿಲ್ಲ, ಗಂಧದ ಗುಡಿನೂ ನೋಡಿಲ್ಲ ನಾ ಇದು ಮಟ್ಟನು ಮೂವಿ. ಯಾಕಂದ್ರೆ ಹೋಗಿ ಕುಂತಾಗೊಮ್ಮೆ ಅವಳು ಬಂದ್ಬಿಡ್ತೈತಿ. ಏನಂತ ಹೇಳಿರಿ, ಈಗ ಅದೇ ಹೇಳಿದ್ರಲ್ರಿ ಅಕ್ಕಾರ, ಸಾಯಂಕಾಲ ಮಟ್ಟ ಅಭಿಮಾನ ಎಲ್ಲ ನಾವು ಸಾಯೋವರೆಗೂ ಅಭಿಮಾನ ರೀ. ಈಗ ಬಂದು ಹಿಂಗೆ ಅಭಿಮಾನ ಅಲ್ರಿ ನಾವು, ಒಳಗಡೆ ರಕ್ತದಿಂದನೇ ಐತ್ರಿ ರಾಜವಂಶ. ನಾವು ಹುಟ್ಟುತ್ತಾಗಿಂದೇನು ರಾಜವಂಶದ ಅಭಿಮಾನಿ ಏನು ಆಗಿಲ್ರಿ. ಆದ್ರೆ ನಾ ಸಾಯೋವರೆಗೂ ನನ್ನ ಮೊಮ್ಮಕ್ಕಳು ಸಾಯೋವರೆಗೂ ನಾವು ರಾಜವಂಶದ ಅಭಿಮಾನಿನೇ ರೀ. ಯಾಕಂದ್ರೆ ದೊಡ್ಡ ಮನೆ ಆಶೀರ್ವಾದ ನಮ್ಗೆ ಸಾಯೋ ಮಟ್ಟ ಇರ್ತೈತಿ ರೀ. ನಾವು ಪ್ರತಿಯೊಬ್ಬರಿಗೂ ಕೇಳ್ಕೊಳೋದ ಈ ರತ್ನ ಮೂವಿ ನೋಡ್ರಿ. ಯಾಕಂದ್ರೆ ನಮ್ಮ ನೋವು ಏನೈತಿ ಇದ್ರೊಳಗೆ ತೋರ್ಸ್ಯಾರ್ರಿ. ಅಭಿಮಾನಿಗಳಾಗಿ ನಾನು ಅಷ್ಟೇ. ರತ್ನ ಚಿತ್ರ ಅಪ್ಪು ಬಾಸ್ ಅವ್ರ ಹೆಸರು ಮೇಲೆ ಮಾಡಾಕತ್ತಾರನ್ರಿ. ಅವ್ರು ಫಸ್ಟಿಂದ ಹಿಡಿದು ಎಂಡ್ ಮಟ್ಟನೂ ನಾವು ಅವ್ರ ಜೊತೆಗೆ ನಿಂತಿರ್ತೇವೆ. ನಾನಂತಲ್ರಿ, ಪ್ರತಿಯೊಬ್ಬ ಪುನೀತ್ ರಾಜ್ಕುಮಾರ್ ಅಭಿಮಾನಿನೂ ನಾವು ಅವ್ರ ಜೊತೆಗೆ ನಿಂತೇ ನಿಲ್ತೀವಿ ರೀ. ಆ ಮೂವಿ ಗೆಲ್ಲೋ ಮಟ್ಟನೂ ನಾವು ಬಿಡಂಗಿಲ್ಲ ರೀ.